ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ. ಸುಮಾರು ಜನ ಗೈಸ್ ಇಂಗ್ಲೀಷ್ ಎಕ್ಸಾಮ್ ಏನಾಯ್ತು ಗೈಸ್, ನಾಳಿದ್ದು ಇಂಗ್ಲೀಷ್ ಎಕ್ಸಾಮ್ ಇರ್ತಂದ್ರೆ ಮಂಗಳವಾರ ಇಂಗ್ಲೀಷ್ ಎಕ್ಸಾಮ್ ಇರೋದನ್ನ ಏನೇನೆಲ್ಲ ಮೇನಾಗಿ ಓದ್ಕೋಬೇಕು, ಏನು ಇದೆಲ್ಲ ಕನ್ಫ್ಯೂಸಲ್ಲಿ ಇರ್ತಾರೆ. ಬಟ್ ನಾನು ಮೇನಾಗಿ ಹೇಳೋದು ಗೈಸ್ ಏನಪ್ಪ ಓದ್ಕೊಳ್ಳಿ ಅಂದರೆ, ನೀವು ಕ್ವಶನ್ ಆನ್ಸರ್ ಅಂತ ಓದ್ಕೋಕ್ಕಿಂತ ಗೈಸ್ ಗ್ರಾಮರ್ಸು ಮೇಯ್ನಾಗಿ ಗ್ರಾಮರ್ಸ್ ಏನಂತಂದ್ರೆ ಅದೇ ಹೆಚ್ಚು ಕಮ್ಮಿ 25, ಅದೇ ಹೆಚ್ಚು ಕಮ್ಮಿ ಒಂದು 40 ಮಾರ್ಕ್ಸು ಗ್ರಾಮರ್ಸ್ ಇರುತ್ತೆ. ನಿಮಗೆ ಪಾಸ್ ಆಗೋದು ಎಷ್ಟು ಮಾರ್ಕ್ಸ್ ಬೇಕು? ಹೆಚ್ಚು ಕಮ್ಮಿ 24. ನೋಡಿ, ಮ್ಯಾಕ್ ದ ಫಾಲೋಯಿಂಗ್ ಚೂಸ್ತಿಗ್ರಾನ್ ಅಂದ್ರೆ ಫಿಲ್ ಇನ್ ದ ಮೆನ್ಸು ಎಲ್ಲ ಸೇರಿಸಿ ಒಟ್ಟಿಗೆ 20 ಮಾರ್ಕ್ಸ್ ಇಲ್ಲಿ ಬರುತ್ತಾ. ಇನ್ನು ಅಲ್ಲೇ ಕೊಡಿರ್ತಾರೆ, ಅಲ್ಲೇ ಕೂತ್ಕೊಂಡು ನೋಡ್ಕೊಂಡು ಬರೆಯುವಂಥದ್ದೇ ಇರ್ತದೆ, ಅದೊಂದು 10 ಮಾರ್ಕ್ಸು. ಅಲ್ಲಿಗೆ 24, ಅಲ್ಲಿ 20, 30, 40 ಅಲ್ಲೇ ಇರೋದಾಗ ಎಲ್ಲ ಕ್ವಶನ್ಸು ಅಲ್ಲೇ ಇರುತ್ತೆ. ಆಪೋಸಿಟ್ ವರ್ಡ್ಸ್ ಆಗಿರ್ಬೋದು, ಈ ಥರ ಲೆಟ್ರ್ ಓದ್ಕೊಳ್ರಿ, ಮೇನಾಗಿ ಲೆಟ್ರ್ಗಳು ಓದ್ಕೊಳ್ರಿ ಇಂಗ್ಲೀಷಲ್ಲಿ. ಬಟ್ ಈ ಥರ ಎಲ್ಲ ಓದ್ಕೊಂಡ್ರೆ ಸಾಕು ಗೈಸ್, ನಿಮ್ಮ ಆರಾಮಾಗೆ ಪಾಸ್ ಆಗ್ಬೋದು. ಯಾವ್ದಾದ್ರು ಇಂಗ್ಲೀಷ್ಗೆಲ್ಲ ಕಷ್ಟ ಬಂತು ಓದ್ತಾ ಇದ್ದೀರಾ, ಬಟ್ ಅದಕ್ಕೆ ಒಂದು ನೋಡ್ ಆನ್ಸರ್ ನೀವು ಆಯಿತು ನಿಮ್ಗೆ ಓದೋಕ್ಕೆ ಬರೀ ಮಾಮೂಲಿ ನೀವು ಓದಿರೋ ಏನು ಗ್ಯಾಪ್ ನೀವು ಓನಾಗಿ ಬರೀರಿ ಗೈಸ್, ಓನಾಗೆ ಬರೀರಿ, ಮಾರ್ಕ್ಸ್ ಕೊಡ್ಬೋತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ, ಕೊಡೋದಿಲ್ಲ ಅಂತೆಲ್ಲ ಬರೀರಿ. ಮೇನಾಗಿ ನೀವು ಗ್ರಾಮರ್ಸ್ ಓದ್ಕೋಬೇಕು ಗೈಸ್. ಈ ಲೆಟರ್ ರೈಟಿಂಗ್ 10 ಮಾರ್ಕ್ಸ್ ಇರುತ್ತೆ, ಲೆಟರ್ ರೈಟಿಂಗ್ ಆರಾಮಾಗಿ 10 ಮಾರ್ಕ್ಸ್ ತಗೋಬೋದಾ. ಇನ್ನು ಅಲ್ಲೇ ನೋಡ್ಕೊಂಡು ಬರೆಯೋದು 10 ಮಾರ್ಕ್ಸ್ ಕ್ವಶನ್ ಆನ್ಸರ್ ಇರ್ತಲ್ಲ, ಅದನ್ನ ನೋಡ್ಕೊಂಡು ಅಲ್ಲೇ ಆನ್ಸರ್ ಇರುತ್ತೆ, ಅದನ್ನ ಹುಡುಕೊಂಡು ಕ್ವಶನ್ ಬರೆಯೋದು 20 ಮಾರ್ಕ್ಸ್ ಅಲ್ಲೇ ಆಯ್ತಾ. ಇನ್ನು ಇದರಲ್ಲಿ ಒಂದು ಫಿಲಿಂದ ಚೂಸ್ತಿಗ್ರೆ ಸರ್ ಅವು ಇದರಲ್ಲಿ ಒಂದು 10 ಮಾರ್ಕ್ಸ್ ತಗೊಂಡ್ರೆ ನಿಮ್ಗೆ ಪಾಸಿಂಗ್ ಮಾರ್ಕ್ಸ್ ಇರೋದು ಎಷ್ಟು? 24. ನಿಮ್ಗೆ ಇಷ್ಟೆಲ್ಲ ಓದ್ಕೊಂಡ್ರೆ ಆರಾಮಾಗಿ ನೀವು ಇಂಗ್ಲೀಷಲ್ಲಿ 24 ತಗೋದ್ರೆ ಪಾಸ್ ಆಗುತ್ತೆ ವಿತ್ ಇಂಟರ್ನಲ್ಸ್ ಸೇರಿಸಿ. ಇಂಟರ್ನಲ್ಸ್ ಇಲ್ಲ ಅಂತಂದರೆ ನೀವು ಜಾಸ್ತಿ ತೆಗಿಬೇಕಾಗುತ್ತೆ, ಅದನ್ನ ತಿಳ್ಕೊಂಡು ಇಂಟರ್ನಲ್ಸು ಎಲ್ಲ ಸೇರಿಸಿ. ಬಟ್ ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾರೆಲ್ಲ ಇನ್ನೂ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷೆಲ್ಲ ತಲೆ ಕೆಡಿಸ್ಕೊಬಿಟ್ಟಿದ್ದೀರಾ, ಏನೇನೆಲ್ಲ ಓದಬೇಕು ಏನೇನೆಲ್ಲ ಬಿಡಬೇಕು ಅಂತ, ಅಂಥವ್ರಿಗೆಲ್ಲ ವೀಡಿಯೋನ ಶೇರ್ ಮಾಡಿ, ಆದಷ್ಟು ಅವ್ರು ಬೇಗ ಓದ್ಕೊಡ್ರಿ. ಎಷ್ಟಾಗಿ ಇಂಗ್ಲೀಷ್ ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ಬೋದು. ಬಟ್ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರ್ಬೇಕಂತ ವೀಡಿಯೋ ಇಷ್ಟ ಗೊತ್ತಲ್ಲ, ಒಂದು ಲೈಕ್ನ ಮಾಡ್ಕೊಟ್ರೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ನಾಳಿದ್ದು ಯಾರು ಎಕ್ಸಾಮ್ ಇಂಗ್ಲೀಷ್ ಎಕ್ಸಾಮ್ ಅಂತ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ಕೊಂಡು ಟೆಕ್ಸ್ಟ್ ಮಾಡಿ. ಬೈ ಅಭಿ ಲೋಕಲ್ ಕನ್ನಡ ಸಬ್ಸ್ಕ್ರೈಬ್ ಮೀ, ಲೈಕ್ ಮೀ, ಶೇರ್ ಮೀ.